हरि ओं प्रिय संस्कृतछात्राः दशमकक्षायाः प्रथमभाषा संस्कृतपाठः आरप्स्यते। संवेदमालिकायां पुनः भवतां सर्वेषां स्वागतम्। सर्वे सिद्धाः वा? नोट्बुक् पेन् पुस्तकं सर्वमस्ति वा? अस्तु, अद्यतनकक्ष्यां प्रार्थनया आरम्भं कुर्मः। गुरुप्रार्थना। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुप्रार्थनानन्तरं किञ्चित् पद्यपाठविषये चिन्तनं कुर्मः। जगत्प्रसिद्धं सुभाषितमेतत्। भाषासु मुख्या मधुरा दिव्या गीर्वाणभारती तस्यां हि काव्यं मधुरं तस्मादपि सुभाषितम्। सुभाषितस्य उपरि एव सुभाषितम्। ಭಾಷಾಸು ಮುಖ್ಯ ಮಧುರ ದಿವ್ಯ ಗೀರ್ವಾಣ ಭಾರತಿ. ಭಾಷೆಗಳಲ್ಲಿಯೇ ಬಹಳ ಮುಖ್ಯವಾದದ್ದು, ಸುಂದರವಾದದ್ದು, ಮಧುರವಾದದ್ದು ಸಂಸ್ಕೃತ ಭಾಷೆ. ಅದು ನಿಮಗೆಲ್ಲ ಗೊತ್ತಿದ್ದೇನೆ, ಸಂಸ್ಕೃತ ಪ್ರಥಮ ಭಾಷೆಗೆ ಬಂದಿದ್ದೀರಿ. ತಸ್ಯಾಂ ಹಿ ಕಾವ್ಯಂ ಮಧುರಂ, ಅದರಲ್ಲೂ ಕೂಡ ಕಾವ್ಯ ಮಧುರವಾದದ್ದು. ತಸ್ಮಾದಪಿ ಸುಭಾಷಿತಂ, ಅವೆಲ್ಲದರಲ್ಲಿ ಶ್ರೇಷ್ಠವಾದದ್ದು ಸುಭಾಷಿತ ಅನ್ನೋದನ್ನು ಹೇಳ್ತಾರೆ. ತರ್ಹಿ ಸುಭಾಷಿತಂ ನಾಮ ಕಿಂ ಏತತ್? ಸುಭಾಷಿತಂ ನಾಮ ಕಿಂ? ಸುಭಾಷಿತಂ ನಾಮ ಶಬ್ದಶಃ ಅರ್ಥಂ ಪರಿಗಣಯಾಮಃ ಚೇತ್ ಸುಷ್ಟು ಭಾಷಿತಂ, ಸುಭಾಷಿತಂ, ಸುಭಾಷಿತಮಿತಿ ಭವತಿ. ತರ್हि किं नाम तत्? बालाः संस्कृतभाषायां पद्यस्य श्लोकः इति नाम. यः श्लोकः सार्वकालिक सत्ययुक्तः मौलिकः जनस्य नीतिं बोधयति सः श्लोकः सुभाषितम् इति अर्थः. पश्यतु, तानि सुभाषितानि इति भवन्ति. पुनः स्मारयामि. संस्कृतभाषायां संस्कृतपद्यस्य श्लोकः इति भावः. संस्कृतभाषा श्लोकः यत्र सार्वकालिकमौलिकं भवति, नाम मौल्यं भवति, सार्वकालिकसत्ययुतः भवति यः श्लोकः, जीवनस्य नीतिं बोधयति, तादृशस्य श्लोकस्य सुभाषितम् इति अर्थः. तर्हि सुभाषितस्य अध्ययनेन किं प्रयोजनं? पठनेन किं भवति? को लाभः पठनेन इति चिन्तयामः. सुभाषितसङ्ग्रहं सकाले उपयुज्य ಭಾಷಣವೀರಃ ಭವತಿ ಕಶ್ಚಿತ್. ನಿಮಗೆ ಗೊತ್ತಿರೋ ಒಳ್ಳೊಳ್ಳೆ ಸುಭಾಷಿತಗಳನ್ನು ನೀವು ಯಾವುದೇ ಭಾಷೆಯಲ್ಲಿ ಭಾಷಣ ಮಾಡಿ, ಗೊತ್ತಿರೋ ಒಳ್ಳೊಳ್ಳೆ ಸುಭಾಷಿತಗಳ ಕೋಟ್ಗಳನ್ನು ಹಾಕ್ತಾ ಇದ್ದರೆ ಭಾಷಣಸ್ಯ ಮೌಲ್ಯಂ ವರ್ಧತೆ, ಅದರ ತೂಕ ಜಾಸ್ತಿ ಆಗುತ್ತೆ ಭಾಷಣದ್ದು. ಪ್ರಥಮಂ ಪ್ರಯೋಜನಂ. ದ್ವಿತೀಯಂ ಪ್ರಯೋಜನಂ ಕಿಂ? ದ್ವಿತೀಯಂ ಪ್ರಯೋಜನಂ ತಾವತ್ ನೀತಿಂ ಜೀವನೆ ಅನುಸ್ಥಾಪ್ಯ ಶ್ರೇಷ್ಠ ಭವಿತುಮರ್ಹತಿ. ಸುಭಾಷಿತ ಮಧ್ಯೆ ಯಾ ನೀತಿ ವರ್ತತೆ ತಾಂ ನೀತಿಂ ಜೀವನೆ ಉಪಯುಜ್ಯ ಸಜ್ಜನಃ ಭವಿತುಂ ಶಕ್ನೋತಿ. ಸಂಸ್ಕೃತಂ ನ ಇಚ್ಛಂತಃ ಅಪಿ ಜನಾಃ ಸುಭಾಷಿತ ವಿಷಯೇ ಆದರಂ ಪ್ರಕಟಯಂತಿತೆ. ಸುಭಾಷಿತಸ್ಯ ವಿಷಯೇ ಲೋಕೆ ತಾದೃಶಂ ಗೌರವಂ ಅಸ್ತಿ. ಸಂಸ್ಕೃತಂ ಅನಿಚ್ಛಂತ ಜನ, ಸಂಸ್ಕೃತ ಬೇಡ ಅಂತ ಹೇಳೋರು ಕೂಡ ಸುಭಾಷಿತವನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಅಷ್ಟು ಶ್ರೇಷ್ಠತೆ ಆ ಸುಭಾಷಿತದಲ್ಲಿದೆ. ಅದು ಸುಭಾಷಿತದ ಗರಿಮೆ. ನೀವು ಸುಭಾಷಿತ ಓದೋದ್ರಿಂದ ಈ ಮೂಲಕ ಪ್ರಯೋಜನವನ್ನು ಪಡಿಬಹುದು ಮಕ್ಕಳೇ. ಅಗ್ರೆ ಸುಭಾಷಿತಾನಾಮುಪರಿ ಸುಭಾಷಿತಂ ಅಂದರೆ ಸುಭಾಷಿತದ ಶ್ರೇಷ್ಠತೆಯನ್ನು ಹೇಳುವಂಥ ಒಂದೆರಡು ದೃಷ್ಟಾಂತಗಳನ್ನು ಉದಾಹರಣೆಯನ್ನು ನೋಡೋಣ. ದ್ರಾಕ್ಷಾಮ್ಲಾನಮುಖಿ ಜಾತ ಶರ್ಕರ ಚಾಶ್ಮತಂಗತ ಸುಭಾಷಿತ ರಸಸ್ಯಾಗ್ರೆ ಸುಧಾಭೀತ ದಿವಂಗತ. ಅಂದರೆ ಈ ದ್ರಾಕ್ಷಿ ಮೊದಲು ಸಿಹಿ ಇತ್ತಂತೆ, ಶರ್ಕರೆ ಅಂದರೆ ಸಕ್ಕರೆ ನೀರಿನ ಥರನೇ ಇತ್ತಂತೆ, ಆದರೆ ಅದು ಕಲ್ಲಾಯಿತು, ದ್ರಾಕ್ಷಿ ಹುಳಿಯಾಯಿತು. ಯಾಕೆ ಅಂದರೆ ಸುಭಾಷಿತ ಈ ಲೋಕಕ್ಕೆ ಬಂದ ಮೇಲೆ ಅವೆಲ್ಲ ಹಾಗಾದವು. ಸುಭಾಷಿತ ಅಷ್ಟು ಶ್ರೇಷ್ಠವಾಗಿದೆ, ಸಕ್ಕರೆಗಿಂತೂ ಮಧುರವಾಗಿದೆ, ದ್ರಾಕ್ಷಿಗಿಂತೂ ರುಚಿಯಾಗಿದೆ. ಸುಭಾಷಿತ ರಸಸ್ಯಾಗ್ರೆ ಸುಧಾ ಅಮೃತಂ, ಅಮೃತ ಮುಂಚೆ ಇಲ್ಲೇ ಇತ್ತು ಅಂತೆ, ಅದು ಭೀತಾ ದಿವಂಗತ, ಎಕ್ಸಾಗರೇಟೆಡ್. ಸುಭಾಷಿತದ ಶ್ರೇಷ್ಠತೆಯನ್ನು ಹೇಳುತ್ತೆ. ಇನ್ನೊಂದು ಆ ಬಗ್ಗೆ ಸುಭಾಷಿತವನ್ನು ಯೋಚನೆ ಮಾಡೋಣ.
ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಪಶ್ಯಂತು ಛಾತ್ರಾಃ, ಈ ಭೂಮಿಯಲ್ಲಿ 3 ಥರದ ರತ್ನಗಳಿವೆ. ಜಲಂ, ಅನ್ನಂ, ಸುಭಾಷಿತಂ ಅಂತ. ನೀರು, ಆಹಾರ ಮತ್ತು ಸುಭಾಷಿತ 3 ರತ್ನಗಳು ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಬಹಳ ಶ್ರೇಷ್ಠವಾದ ರತ್ನಗಳು 3. ಮೂಢೈ ಪಾಷಾಣಖಂಡೇಶು, ಜನರೆಲ್ಲ ಹರಳು ಕಲ್ಲನ್ನು ರತ್ನ ಅಂತ ಕರೀತಾರೆ. ವಾಸ್ತವ ರತ್ನಗಳು ಇವು 3 ಜಲಮನ್ನಂ ಸುಭಾಷಿತಂ ಅನ್ನೋದು. ಈ 2 ಸುಭಾಷಿತಗಳು ಸುಭಾಷಿತದ ಶ್ರೇಷ್ಠತೆಯನ್ನೇ ಹೇಳ್ತವೆ ಮಕ್ಕಳೇ. ಸರಿ ಗುರುಗಳೇ, ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ತರ್ಹಿ ಅದ್ಯ ಕಃ ಪಾಠಃ ಸುಭಾಷಿತ ವಿಷಯ ವದಂತಿ ಕಿಲ. ಆಂ ಸತ್ಯಂ, ಸುಭಾಷಿತಮೇವ ಅದ್ಯತನ ಪಾಠಃ. ಸುಭಾಷಿತಾನಿ ಇತಿ ಪಾಠ ಮಕ್ಕಳೇ 16ನೇ ಪಾಠ. ಷೋಡಶ ಪಾಠ ಸುಭಾಷಿತಾನಿ ಪದ್ಯಪಾಠೇಶು ಅಂತರ್ಗಚ್ಚತಿ. ಅದಾ ಲಿಖಿತಂ ಛಾತ್ರಃ ಕಂಠಪಾಠಃ ಕರಣೀಯಃ. ಅತ್ರ ಸುಭಾಷಿತ ಪಂಚಕಂ 5 ಸುಭಾಷಿತಗಳನ್ನು ಕೊಡ್ತೇವೆ ನಿಮಗೆ. ಅವುಗಳನ್ನು ನೀವು ಕಂಠಪಾಠ ಮಾಡಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 109ನೇ ಪೇಜಲ್ಲಿ ಈ ಪದ್ಯಪಾಠ ಇದೆ. ಸುಭಾಷಿತಾನಿ ಏಕೈಕಶಃ ಸುಭಾಷಿತಾನಿ ಪಶ್ಯಾಮಃ ಇದಾನಿಂ ಛಾತ್ರಃ. ಆದಿಮಂ ಸುಭಾಷಿತಂ ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ. ಸ್ವಲ್ಪ ಬಿಡಿಸಿ ನಿಧಾನ ಓದ್ತೇನೆ ಅನುಕೂಲಕ್ಕಾಗಿ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ವಿದ್ಯಾಧನಂ ಸರ್ವಧನ ಪ್ರಧಾನಂ ತದೇವ ಪ್ರಧಾನಂ ಇತಿ ವದತಿ. ಪುನಃ ವ್ಯಾಕರಣಾಂಶಮತ್ರ ಪಶ್ಯಾಮಃ. ನ ಚೋರಹಾರ್ಯಂ, ಚೋರಃ 8ನೇ ಕ್ಲಾಸಲ್ಲಿ ಸಹವಾಸ ಅಂತ ಪಾಠದಲ್ಲಿ ಓದಿದ್ದೀರಿ. ಚೋರಃ ತಸ್ಕರಃ ಸ್ಥೇನ ಇತಿ ಪರ್ಯಾಯ ಪದಂ. ವರ್ಧತೆ, ವರ್ಧತೆ, ವರ್ಧೇತೆ, ವರ್ಧಂತೆ ಲಟ್ಲಕಾರಃ ಪ್ರಥಮ ಪುರುಷ ಏಕವಚನಂ. ಪುನಶ್ಚ ಏಕಂ ನ ಲಿಖಿತಂ ತತ್ರ ವಿದ್ಯಾಧನಂ. ವಿದ್ಯಾ ಏವ ಧನಂ, ವಿದ್ಯಾಧನಂ ಕರ್ಮಧಾರಯ ಸಮಾಸ. ಸುಭಾಷಿತ ರತ್ನಭಾಂಡಾಗಾರಸ್ಯ ಅಯಂ ಶ್ಲೋಕಃ ಏತತ್ ಸುಭಾಷಿತಂ ಬಹು ಸುಂದರಮಸ್ತಿ. ಕಸ್ಮಿನ್ ವಿಷಯ ಅಸ್ತಿ? ವಿದ್ಯಾಧನ ವಿಷಯ ಅಸ್ತಿ ಛಾತ್ರಾಃ. ತಸ್ಯ ತಾತ್ಪರ್ಯಂ ಪಶ್ಯಾಮಃ. ನ ಚೋರಹಾರ್ಯಂ, ಚೋರೈಃ ಅಪಹರ್ತುಂ ನ ಶಕ್ಯತೆ. ರಾಜಭಿಃ ಶುಲ್ಕಾದಿರೂಪೇಣ ಆದಾತುಮಪಿ ನ ಶಕ್ಯತೆ. ಸೋದರೈಃ ವಿಭಕ್ತುಂ ದಾಯಾದಿಭಿಃ ಅಪಹರ್ತುಮಪಿ ನ ಶಕ್ಯತೆ. ನಾಮ ಭಾಗಂ ಕರ್ತುಮಪಿ ನ ಶಕ್ಯತೆ. ಓಡುಂ ಭಾರಮಪಿ ನ ಕುತ್ರಾಪಿ ನಯತಿ ಚೇತ್ ಭಾರಮಪಿ ನ ಉಪಯೋಗೇ ಕೃತೆ ಸದಾ ವರ್ಧತೆ. ಅತಃ ಏವ ವಿದ್ಯಾಧನಂ ಸರ್ವಧನ ಪ್ರದಾನಂ. ಮಕ್ಕಳಲ್ಲಿ ಅಶೋಕ ಅನ್ನೋನು ಭಾಳ ಶ್ರೇಷ್ಠ ಅಂತ ಹೇಳುವಾಗ ನಾವು ಆತ ಮಾಡೋ ಒಳ್ಳೆ ಕೆಲಸಗಳನ್ನು ಒಂದಿಷ್ಟು ಹೇಳಿ, ಆತನ ಸಾಧನೆಗಳನ್ನು ಹೇಳಿ ಆತ ಸರ್ವಶ್ರೇಷ್ಠ ಅಂತ ಹೇಳ್ತೀವಲ್ವೇ, ಅದೇ ಶೈಲಿಯಲ್ಲಿ ಇಲ್ಲಿ ಸುಭಾಷಿತವನ್ನು ಹೇಳಿದ್ದಾರೆ. ವಿದ್ಯಾಧನಂ ಸರ್ವಧನ ಪ್ರದಾನಂ. ವಿದ್ಯೆ ಎಂಬ ಸಂಪತ್ತೇ ಎಲ್ಲ ಸಂಪತ್ತುಗಳಲ್ಲೂ ಶ್ರೇಷ್ಠವಾದದ್ದು ಅಂತ ಹೇಳಬೇಕಾದ್ರೆ ಅದು ಏನೆಲ್ಲ ಮಾಡುತ್ತೆ ಅಂತ ಹೇಳಬೇಕಲ್ವಾ. ಆದ್ದರಿಂದ ಚೋರ ಈ ಕಳ್ಳರು ಇದನ್ನು ಕದಿಯೋಕ್ಕಾಗೋದಿಲ್ಲ. ಯಾಕಂದರೆ ವಿದ್ಯಾ ಅನ್ನೋ ಸಂಪತ್ತು ತಿಜೋರಿಯಲ್ಲಿ ಟ್ರೆಸರಿಯಲ್ಲಿ ಇರೋದಿಲ್ಲ, ತಲೆಯಲ್ಲಿ ಇರ್ತದೆ. ವಿದ್ಯಾ ಸಂಪತ್ತು ಕದಿಯೋಕ್ಕಾಗೋದಿಲ್ಲ, ಕಳ್ಳನು ಕದಿಯೋಕ್ಕಾಗೋದಿಲ್ಲ. ರಾಜ ಅಂದರೆ ಇವಾಗೆಲ್ಲ ಇನ್ಕಮ್ ಟ್ಯಾಕ್ಸು, ಸರ್ಕಾರ ಟ್ಯಾಕ್ಸ್ ಹಾಕಾಗೋದಿಲ್ಲ. ನೀನು 4 ಡಿಗ್ರಿ ಓದಿದೆಯಾ, ಮಾಸ್ಟರ್ ಡಿಗ್ರಿ 2 ಓದಿದೆಯಾ, ನಿನಗೆ ಹೆಚ್ಚು ಟ್ಯಾಕ್ಸ್ ಹಾಕ್ತೀನಿ ಅನ್ನೋಕ್ಕಾಗೋದಿಲ್ಲ. ಜ್ಞಾನ ಒಳಗಿರುತ್ತೆ. ಅದಕ್ಕೆ ರಾಜನು ಕೂಡ ಕರದ ಮೂಲಕ ಏನನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಸರ್ಕಾರವು ಅದನ್ನು ನಿಮ್ಮದಿಂದ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಅಥವಾ ಟ್ಯಾಕ್ಸ್ ಹಾಕೋಕ್ಕಾಗೋದಿಲ್ಲ ಅನ್ನೋ ತಾತ್ಪರ್ಯ. ಇನ್ನು ಒಬ್ಬರ ಅಪ್ಪನ ಆಸ್ತಿ ಇದ್ದರೆ, ಹಣ ಸಂಪತ್ತು ಇದ್ದರೆ, ಚಿನ್ನ ವೈಡೂರ್ಯಾದಿಗಳಿದ್ದರೆ ಭಾಗ ಮಾಡ್ಕೋತಾರೆ, ಅಣ್ಣ ತಮ್ಮದಿರಲ್ಲ. ಸೋದರೈಹಿ ವಿಭಕ್ತಂ ಭವತಿ ಅತ್ರ ತದಪಿನ ನ ಶಕ್ಯತೆ. ನೀನು 3 ಡಿಗ್ರಿ ಓದಿದ್ರೆ ನಿನ್ನ ಹತ್ರ ಇರುತ್ತೆ, ನಿಮ್ಮ ತಮ್ಮಂಗೆ ಕೊಡೋ ಕೆಲಸ ಇಲ್ಲ. ಆದ್ದರಿಂದ ತದಪಿನ ಶಕ್ಯತೆ. ಲೌಕಿಕವಾದ ಸಂಪತ್ತನ್ನು ಹೊತ್ಕೊಂಡು ಹೋಗೋದು ಭಾರ ಆಗುತ್ತೆ. ಅದು ನಾಣ್ಯಗಳಿದ್ರಂತೂ ತುಂಬ ಭಾರ ಆಗುತ್ತೆ. ಇನ್ನು ಬಂಗಾರ ಬೆಳ್ಳಿ ಇತ್ಯಾದಿಗಳಂತೂ ಮೂಟೆಗಟ್ಟು ಹೊತ್ಕೊಂಡ್ರೆ ಭಾರ ಆಗುತ್ತೆ. ಆದರೆ ವಿದ್ಯಾಧನಂ ತಲೆ ಒಳಗಿರೋದರಿಂದ ಭಾರ ಅನಿಸೋದಿಲ್ಲ. ಯಾರು ಚೆನ್ನಾಗಿ ಓದಿರೋ ಮನುಷ್ಯನಿಗೆ ಅದನ್ನು ಹೊತ್ಕೊಂಡು ಹೋಗೋದು ಭಾರ ಅಂತ ಅನಿಸೋದಿಲ್ಲ, ಎಷ್ಟೇ ವಿದ್ಯೆ ಇದ್ದರೂ.
ಸಂಗೀತಾದಿ ಜ್ಞಾನಗಳನ್ನೆಲ್ಲ ಸೇರಿಸಿ ಹೇಳ್ತಾ ಇರುವಂಥದ್ದು ನಾನು. ಇನ್ನೊಂದು ವಿಶೇಷ ಇದೆ, ಲೌಕಿಕವಾದ ಸಂಪತ್ತೆಲ್ಲವೂ ಕೂತು ಉಂಡರೆ ಕುಡಿಕೆಯನ್ನು ಸಾಲದು ಅಂತ. ಖರ್ಚಾಗ್ತದೆ, ಬಳಸಿದಂಗೆ ಖರ್ಚಾಗ್ತಾ ಹೋಗುತ್ತೆ. ಇದು ಏನಾಗುತ್ತೆ ಅಂದರೆ ವ್ಯಯೇಕೃತೆ ವರ್ಧತೆ, ಪ್ರತಿನಿತ್ಯ ವರ್ಧತೆ. ಇದು ಸರಸ್ವತಿಯ ಬ್ಯಾಂಕು, ಇದು ಬೇರೆ ಯಾವ ಬ್ಯಾಂಕ್ಗಳು ಅಲ್ಲ. ಈ ಸರಸ್ವತಿ ಬ್ಯಾಂಕಲ್ಲಿರೋ ದುಡ್ಡು ಹೇಗೆ ಅಂದರೆ ಖರ್ಚು ಮಾಡಿದಷ್ಟು ಜಾಸ್ತಿ ಆಗುತ್ತೆ. ಒಂದು ಸುಭಾಷಿತ ಇನ್ನೊಂದು ನೆನಪಾಗುತ್ತೆ, ಅಪೂರ್ವ ಕೋಪಿ ಕೋಶೋಯಂ ವಿದ್ಯತೆ ತವ ಭಾರತಿ ವ್ಯಯತೋ ವೃದ್ಧಿ ಮಾಯಾತಿ ಕ್ಷಯ ಮಾಯಾತಿ ಸಂಚಯಾತ್. ಸಂಗ್ರಹ ಮಾಡೋದ್ರಿಂದ ಕಡಿಮೆ ಆಗ್ತದೆ, ಹಂಚೋದ್ರಿಂದ ಜಾಸ್ತಿ ಆಗುತ್ತೆ. ಆದರೆ ಲೌಕಿಕವಾದ ಸಂಪತ್ತು ಹೆಂಗಾಗ್ತದೆ ಹೇಳಿ? ಖರ್ಚು ಮಾಡ್ದಂಗೆ ಖರ್ಚಾಗ್ತದೆ, ಸಂಗ್ರಹ ಮಾಡೋಷ್ಟೇ ಸಂಗ್ರಹ ಆಗುತ್ತೆ. ಇದು ಖರ್ಚು ಮಾಡಿದ್ರೆ ಹೆಚ್ಚಾಗುವಂಥ ಸಂಪತ್ತು. ನಮ್ಮನ್ನೇ ನೋಡಿ, ಅಧ್ಯಾಪಕರಿಂದ 20-30 ವರ್ಷಗಳಿಂದ ವಿದ್ಯೆಯನ್ನು ಹಂಚ್ತಾ ಬಂದಿದ್ದೀವಿ, ಅದು ಜಾಸ್ತಿ ಆಗ್ತಾ ಇರುತ್ತೆ. ಈ ಎಲ್ಲ ಕಾರಣಗಳಿಂದ ಅದು ವಿದ್ಯಾಧನಂ ಸರ್ವಧನ ಪ್ರಧಾಮನ್ನಂ. ಅಗ್ರಿಮ ಸುಭಾಷಿತಂ ಪಶ್ಯಾಮ. ಪಿಬಂತಿ ನದ್ಯಃ ಸ್ವಯಮೇವ ನಾಂಬಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನಾದಂತಿ ಸಸ್ಯಂ ಖಲು ವಾರಿವಾಹ ಪರೋಪಕಾರಾಯ ಸತಾಂ ವಿಭೂತಿಃ. ಸತಾಂ ವಿಭೂತಿಃ ಪರೋಪಕಾರಾಯ ಇವ. ಸಜ್ಜನರ ಸಂಪತ್ತೆಲ್ಲವೂ ಬೇರೆಯವರ ಉಪಯೋಗಕ್ಕಾಗಿಯೇ, ಬೇರೆಯವರ ಪ್ರಯೋಜನಕ್ಕಾಗಿಯೇ ಇರುವಂಥದ್ದು. ಸ್ವಲ್ಪ ವ್ಯಾಕರಣಾಂಶಗಳನ್ನು ನೋಡೋಣ. ನದ್ಯ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನಂ. ನ ಅಂಬಃ ನಾಂಬಃ ಇತಿ ಸವರ್ಣದೀರ್ಘ ಸಂಧಿ. ವಾರಿವಾಹ ಅಂದರೆ ಮೇಘ, ಮೋಡ ಅಂತ ಅರ್ಥ. ಅಂಬಃ ಅಂದರೆ ಅಂಬಸ್, ಸಕಾರ ಅಂತ ನಪುಂಸಕಲಿಂಗ ಶಬ್ದ. ವಿಭೂತಿ ಅಂದರೆ ಸಂಪತ್ತು. ಇವೆಲ್ಲ ಕೆಲವಲ್ಲಿರೋ ನೂತನವಾದ ಶಬ್ದಗಳು, ಸಂಧಿ ಇತ್ಯಾದಿ ಅಂಶಗಳು. ಸುಭಾಷಿತವನ್ನು ಇನ್ನೊಂದು ಬಿಡಿಸಿ ಓದೋಣ. ಪಿಬಂತಿ ನದ್ಯ ಸ್ವಯಮೇವ ನಾಂಬಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನಾದಂತಿ ಸಸ್ಯಂ ಖಲು ವಾರಿವಾಹ ಪರೋಪಕಾರಾಯ ಸತಾಂ ವಿಭೂತಿ. ಸತಾಂ ವಿಭೂತಿ ಪರೋಪಕಾರಾಯ ಏವ ಭವಂತಿ ಇತ್ಯರ್ಥಃ. ತನ್ನಾಮ ನದ್ಯ ವಹಂತಿ. ನದಿ ನೀರಿರ್ತದೆ, ನದಿ ನೀರು ತನಗೆ ತಾನೇ ಕುಡಿದು ಬಿಡ್ತದ ನದಿ? ಇಲ್ಲ, ಅದು ಬೇರೆಯವ್ರ ಸಲುವಾಗಿ ಇರೋದು. ನಾವೆಲ್ಲ ಬೆಂಗಳೂರಿನವರು ಕಾವೇರಿ ನೀರು ಕುಡಿಯೋರು. ಕಾವೇರಿ ನೀರು ನಮಗಾಗಿದೆ, ಕಾವೇರಿಗೆ ಸ್ವಯಂ ಏನೂ ಪ್ರಯೋಜನ ಇಲ್ಲ. ನದ್ಯ ಜಲಂ ಸ್ವಯಂ ನ ಪಿಬಂತಿ ವೃಕ್ಷಾ ಫಲಾನಿ ಸ್ವಯಂ ನ ಖಾದಂತಿ. ಮರಗಳು ಹಣ್ಣನ್ನು ತಮಗೆ ತಾವೇ ತಿನ್ನೋದಿಲ್ಲ, ಅವು ಹಣ್ಣುಗಳನ್ನು ಬಿಡೋದ್ರಿಂದ ಅವಕ್ಕೆ ಅಷ್ಟದಾದ ದೊಡ್ಡದಾದ ಪ್ರಯೋಜನ ಏನೂ ಇಲ್ಲ. ನಮ್ಮ ಪ್ರಯೋಜನ ಹೆಚ್ಚಿರುವಂಥದ್ದು. ಅದರಲ್ಲೂ ನೋಡಿ, ಹಣ್ಣು ಬಿಟ್ಟ ಮರಗಳು ಕೆಳಗೆ ಬಾಗ್ತವೆ, ತಗೊಳ್ಳಿ ಹಣ್ಣನ್ನು ಅಂತ. ಅಂದರೆ ಪರೋಪಕಾರಾಯ ಏವ ವೃಕ್ಷಾ ಫಲಂತಿ ಇತ್ಯರ್ಥ. ಮೇಘಾ ಸಸ್ಯಂ ಸ್ವಯಂ ನ ಖಾದಂತಿ. ಸಸ್ಯಗಳನ್ನು ಮೇಘಗಳು ಮಳೆ ಸುರಿಸಿ ಬೆಳೆಸ್ತವೆ, ಸಸ್ಯಗಳನ್ನು ಮೋಡಗಳು ತಿನ್ನೋದಿಲ್ಲ. ಅಂದರೆ ಮೇಘಗಳಲ್ಲಿರುವ ನೀರು ಕೂಡ ಪರೋಪಕಾರಕ್ಕಾಗಿ ಇರುವಂಥದ್ದು. ಸತಾಂ ವಿಭೂತಯ ಪರೋಪಕಾರಾಯ. ಈ ರೀತಿ ಸಜ್ಜನರ ಸಂಪತ್ತು ಹೇಗೆ ನದಿಯ ಸಂಪತ್ತಾದ ನೀರು ಪರೋಪಕಾರಕ್ಕಾಗಿಯೋ, ಹೇಗೆ ವೃಕ್ಷಗಳ ಸಂಪತ್ತಾದ ಹಣ್ಣು ಪರೋಪಕಾರಕ್ಕಾಗಿದೆಯೋ, ಹೇಗೆ ಮೇಘಗಳ ನೀರು ಪರೋಪಕಾರಕ್ಕಾಗಿ ಇರುವಂಥದ್ದು, ಹಾಗೆ ಸಜ್ಜನರ ಸಂಪತ್ತೆಲ್ಲವೂ ಬೇರೆಯವರಿಗಾಗಿ ಇರೋದು. ಸಂಪತ್ತು ಅಂದರೆ ಬಾವಿ ನೀರಿದ್ದಂಗೆ, ಅದು ತೆಗಿತಾ ಇದ್ದರಷ್ಟೇ ಶುದ್ಧವಾಗಿರ್ತದೆ. ಸಂಪತ್ತು ಹಾಗೆ, ಗಳಿಸಿದ ಸಂಪತ್ತನ್ನು ಕಾಲು ಭಾಗ ದಾನ ಮಾಡಬೇಕು ಅಂತಿದೆ. ಆದ್ದರಿಂದ ಸಂಪತ್ತು ಬೇರೆಯವರಿಗಾಗಿ ಇದೆ. ಅಲ್ಲೊಂದಿಷ್ಟು ಚಿತ್ರಗಳು ಅವುಗಳನ್ನೇ ಹೇಳ್ತವೆ. ನದ್ಯ ಸ್ವಯಂ ನ ಜಲಂ ಪಿಬಂತಿ ವೃಕ್ಷಾ ಫಲಾನಿ ಸ್ವಯಂ ನ ಖಾದಂತಿ ಮೇಘಾ ಸಸ್ಯಂ ನ ಭಕ್ಷಯಂತಿ ಸತಾಂ ವಿಭೂತಯ ಸಂಪದ ಪರೋಪಕಾರಾಯ ಇವ ಭವಂತಿ ಇತ್ಯರ್ಥ. ತೃತೀಯಂ ಸುಭಾಷಿತಂ ಇದಾನಿಂ ಪಶ್ಯಾಮಃ. ಕ್ಷಾರಂ ಜಲಂ ವಾರಿಮುಚಃ ಪಿಬಂತಿ ತದೇವ ಕೃತ್ವಾ ಮಧುರಂ ವಮಂತಿ ಸಂತಸ್ತತಾ ದುರ್ಜನ ದುರ್ವಚಾಂಸಿ ಪೀತ್ವಾ ಚ ಸೂಕ್ತಾನಿ ಸಮುದ್ಗಿರಂತಿ. ಇದು ಯಾವ ವಿಚಾರವಾಗಿ ಹೇಳಿದೆ ಅನ್ನೋಕ್ಕಿಂತ ಮುಂಚೆ ಸ್ವಲ್ಪ ವ್ಯಾಕರಣಾಂಶಗಳನ್ನು ನೋಡೋಣ. ವಾರಿಮುಕ್ ವಾರಿಮುಚೌ ವಾರಿಮುಚಃ ಅಂತ. ವಾರಿಮುಚ್ ಶಬ್ದ ಮೇಘ ಅಂತ ಅರ್ಥ. ಮೇಘ ಕ್ಲೌಡ್. ತದೇವ ತತೇವ ತದೇವ ಜಶ್ವ ಸಂಧಿ ಕೃತ್ವಾ ಇತಿ ಕ್ತ್ವಾ ಪ್ರತ್ಯಯ ರೂಪಂ ನಾಮ ಕ್ತ್ವಾಂತಾವ್ಯಯಂ. ಕೃ ಯೋಗ ಕ್ತ್ವಾ ಪ್ರತ್ಯಯ. ಪೀತ್ವಾ ಪಾಧಾತು ಕ್ತ್ವಾ ಪ್ರತ್ಯಯ ತ್ವಾಂತಾವ್ಯಯಂ.
ಎರಡು ತ್ವಾಂತಾವ್ಯಗಳಿವೆಲ್ಲಿ. ಕ್ಷಾರಂ ಜಲಂ ವಾರಿ ಮುಚಃ ಪಿಬಂತಿ ನೋಡಿ, ತದೇವ ಕೃತ್ವ ಮಧುರಂ ವಮಂತಿ, ವಮತಿ ವಮತಃ ವಮಂತಿ, ವಮದಾತು ಬಿಡೋದು ಅಂತ ಅರ್ಥ, ತ್ಯಾಗ ಮಾಡೋದು ಅಂತ ಅರ್ಥ. ಸಂತಸ್ತತ ದುರ್ಜನ ದುರ್ವಚಾಂಸಿ ಪೀತ್ವಾಚ ಸೂಕ್ತಾನಿ ಸಮುದ್ಗಿರಂತಿ ಅಂತ ಅರ್ಥ. ಇದರ ಅರ್ಥ ವಿವರಣೆಯನ್ನು ತಾತ್ಪರ್ಯ ಜೊತೆ ನೋಡೋಣ. ತಾತ್ಪರ್ಯಮೇವಂ ವದತಿ, ಮೇಘಾಹ ಲವಣಯುಕ್ತಂ ಜಲಂ ಪಿಬಂತಿ. ಅಂದರೆ ಮೋಡಗಳು ಸಮುದ್ರದಿಂದ ನೀರನ್ನು ಸ್ವೀಕಾರ ಮಾಡ್ತವೆ, ವಾಪಸ್ ನಮಗೆ ಮಳೆಯಾಗಿ ಕೊಡ್ತವೆ ಬಹುಗುಣಿತವಾಗಿ. ಆದರೆ ಅವು ಕುಡಿಯೋದು ಉಪ್ಪು ನೀರು. ತದೇವ ಮಧುರಂ ಕೃತ್ವ ವರ್ಷಂತಿ ವಮಂತಿ, ತತ್ ಜಲಮೇವ ಲವಣಯುಕ್ತಂ ಜಲಮೇವ ಮಧುರಂ ಕೃತ್ವ ಯಚ್ಚಂತಿ, ಸಿಹಿ ನೀರಾಗಿ ಪರಿವರ್ತನೆ ಮಾಡಿಕೊಡ್ತವೆ. ಏವಮೇವ ಸಂತಹ ದುಷ್ಟಾನಾಂ ಕಠೋರ ವಚನಾನಿ ಶ್ರುತ್ವ ಮಧುರ ವಚನಾನಿ ಏವ ಭಾಷಂತೆ. ಅಂದರೆ ಮಕ್ಕಳೇ, ಮಳೆ ಬರೋದು ಹೇಗೆ? ಮೋಡಗಳಿಂದ. ಮೋಡಗಳಿಗೆ ನೀರೆಲ್ಲಿಂದ ಬರುತ್ತೆ ಅಂತ ಕೇಳಿದರೆ, ಅವು ಸಮುದ್ರದಿಂದ ಸೂರ್ಯನ ಶಾಖಕ್ಕೆ ಆವಿಯಾಗಿ ಮೇಲೆ ಹೋಗಿರುವಂಥದ್ದು. ಅಂದರೆ ಉಪ್ಪು ನೀರನ್ನು ಸ್ವೀಕಾರ ಮಾಡ್ತವೆ, ಆದರೆ ಅದನ್ನು ಸಿಹಿಯಾಗಿ ಮಾಡಿ ನಮಗೆ ಕೊಡ್ತವೆ. ಏವಮೇವ ಸಂತಹ, ಸನ್ ಸಂತೌ ಸಂತಹ, ತಕಾರ ಅಂತ ಪುಲ್ಲಿಂಗ, ಸತ್ ಶಬ್ದ, ಸಂತಹ ಸಜ್ಜನರು, ದುಷ್ಟಾನಾಂ ಕಠೋರ ವಚನಾನಿ, ಹಾರ್ಷ್ ವರ್ಡ್ಸ್, ಕಠೋರ ನುಡಿಗಳು, ಬೀರು ನುಡಿಗಳನ್ನು ಕೇಳಿಸ್ಕೊಂಡು ಅವರು ಅದೇ ಥರ ಮಾತಾಡೋದಿಲ್ಲ. ಅವರು ಅದೇ ಥರ ಮಾತಾಡಿದ್ರೆ ಸಜ್ಜನರು ಹೆಂಗಾಗ್ತಾರೆ? ಅವರು ಕಠೋರ ನುಡಿಗಳನ್ನು ಕೇಳಿಸ್ಕೊಂಡ್ರು ಮೃದು ಮಧುರವಾಗಿ ಹಿತವಾಗಿ ಪ್ರಿಯವಾಕ್ಯವನ್ನೇ ಮಾತಾಡ್ತಾರೆ. ಅಂದರೆ ಇಲ್ಲೆಲ್ಲ ಸುಭಾಷಿತಗಳಲ್ಲಿ ಒಂದೊಂದು ನೀತಿಯನ್ನು ದೃಷ್ಟಾಂತಗಳಿಂದ ತೋರಿಸಿದ್ದಾರೆ, ದೃಷ್ಟಾಂತದಿಂದ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಮಕ್ಕಳೇ ನೋಡಿ, ಅಲ್ಲಿ ಸಂತರು ಹಾಗೆ ಇರ್ತಾರೆ ಅನ್ನೋದು. ಮುಂದಿನ ಸುಭಾಷಿತ ನೋಡೋಣ. ಮುಂದೆ ಆದಿತ್ಯ ಚಂದ್ರ ವನಲ ನಿಲೌಚ ದ್ಯೌಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ನೋಡಿ ಮಕ್ಕಳ, ಈ ಸುಭಾಷಿತದಲ್ಲಿ ನರಸ್ಯ ವೃತ್ತಂ ಏತೇ ಜಾನಂತಿ ಇತ್ಯರ್ಥ. ಮಹಾಭಾರತಸ್ಯ ಶ್ಲೋಕ ಚತುರ್ಥಂ ಸುಭಾಷಿತಮಸ್ತಿ. ಆದಿತ್ಯ ಚಂದ್ರೌ ಅನಲ ಅನಿಲೌ ಚ ದ್ಯೌಃ ಭೂಮಿಃ ಆಪಃ ಹೃದಯಂ ಯಮಃ ಚ ಅಹಃ ಚ ರಾತ್ರಿಃ ಚ ಉಭೇ ಚ ಸಂಧ್ಯೆ ಧರ್ಮಃ ಚ ನರಸ್ಯ ವೃತ್ತಂ ಜಾನಾತಿ. ಕಿಂಚಿತ್ ವ್ಯಾಕರಣಾಂಶಂ ಪಶ್ಯಾಮಃ. ಆದಿತ್ಯ ಇತ್ಯುಕ್ತೆ ಸೂರ್ಯಃ, ಚಂದ್ರ ಇತ್ಯುಕ್ತೆ ಶಶಾಂಕಃ, ಅನಿಲಃ ನಾಮ ವಾಯುಃ, ಅನಲಃ ನಾಮ ಅಗ್ನಿಃ, ದ್ಯೌಃ ಅಂದರೆ ಆಕಾಶ, ಭೂಮಿ ಅಂದರೆ ಪೃಥ್ವಿ, ಆಪಃ ಜಲಂ ವಾರಿ ಉದಕಂ, ಅಹಃ ದಿವಾ ದಿನಂ ಇತ್ಯರ್ಥಃ, ರಾತ್ರಿ ಅಂದರೆ ನಿಶಾ ರಾತ್ರಿ, ನಿಮಗೆ ಗೊತ್ತಿದೆ. ಇಲ್ಲಿ ಸುಭಾಷಿತಕಾರ ಚತುರ್ಥ ಸುಭಾಷಿತದಲ್ಲಿ ಏನನ್ನು ಹೇಳಿದ್ದಾರೆ? ತಾತ್ಪರ್ಯ ಇಷ್ಟೇ, ನರಸ್ಯ ವೃತ್ತಂ, ನಮ್ಮದು ನಮ್ಮ ಬಿಹೇವಿಯರ್, ನಮ್ಮ ನಡವಳಿಕೆಗಳು, ನಮ್ಮ ಪ್ರತಿನಿತ್ಯದ ನಡವಳಿಗಳು ಹೇಗಿರ್ತವೆ ಅದನ್ನು ಯಾರು ತಿಳ್ಕೊತಾರೆ? ನನಗೆ ಈ ಸುಭಾಷಿತದಿಂದ ಕನಕದಾಸರ ಕತೆ ನೆನಪಾಗ್ತದೆ. ಕನಕದಾಸರು ವಿದ್ಯಾರ್ಥಿಯಾಗಿದ್ದಾಗ ಗುರುಗಳು ಬಾಳೆಹಣ್ಣು ಕೊಟ್ಟು ಯಾರೂ ಇಲ್ದಿರೋ ಜಾಗದಲ್ಲಿ ಹೋಗಿ ತಿಂದು ಬಾ ಅಂತ ಹೇಳಿದ್ರಂತೆ. ನಿಮಗೂ ಎಲ್ಲ ಗೊತ್ತಿರಬಹುದು ಕತೆ. ಒಬ್ಬ ಹುಡುಗ ಮಾತ್ರ ಅದನ್ನು ಹಾಗೇ ತೊಗೊಂಬಂದಂತೆ. ಯಾತಕ್ಕೆ ಹಾಂಗೆ ತಂದೆ ಅಂತ ಕೇಳಿದ್ರೆ ಬೇರೆಯವರೆಲ್ಲ ಮೂಲೆಯಲ್ಲೋ ಬಾಗಿಲು ಸಂದಿಯಲ್ಲೋ ಮರದಡಿಯಲ್ಲೋ ಆಡ್ಕೊಂಡು ತಿಂದು ಬಂದರು. ಒಬ್ಬ ಹುಡುಗ ಮಾತ್ರ ತಿಂದಿಲ್ಲ. ಯಾಕಂದರೆ ದೇವರು ನೋಡ್ದಿರೋ ಜಾಗ ಯಾವುದೂ ಸಿಗಲಿಲ್ಲ ಗುರುಗಳೇ ಅಂತ ಬಂದರು. ಅದೇ ಹುಡುಗ ಕನಕದಾಸ ಅಂತ ಹೇಳ್ತಾರೆ. ಹಾಗೆ ಅಂತ ದೇವರು ನಮ್ಮನ್ನು ಪ್ರತಿನಿತ್ಯ ಅವಲೋಕನ ಮಾಡ್ತಾನೆ, ಪರಿಶೀಲನೆ ಮಾಡ್ತಾ ಇರ್ತಾನೆ. ಆ ದೇವರು ಯಾವುದ್ರ ಮೂಲಕ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ನಾವೇನೋ ಕೆಟ್ಟ ಕೆಲಸ ಮಾಡಿಬಿಟ್ರೆ ಯಾರೂ ನೋಡಲಿಲ್ಲ ಅಂತ ಅಂದ್ಕೋಬಾರ್ದು ಅನ್ನೋ ತಾತ್ಪರ್ಯ. ಆದಿತ್ಯ ಚಂದ್ರ ಇತ್ಯಾದಿಗಳು ಅಲ್ಲಿ ತಾತ್ಪರ್ಯದಲ್ಲಿ ಬಿಡಿಸಿ ನೋಡೋಣ. ವಾಯು ಅಗ್ನಿ ಆಕಾಶ ಭೂಮಿ ಜಲಂ ಮನಃ ಯಮಃ ದಿವಾ ರಾತ್ರಿ ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಚ ಮಾನವಸ್ಯ ಆಚಾರಂ ಜಾನಂತಿ ಪ್ರತಿದಿನಂ ಪಶ್ಯಂತಿ. ವಾಯು ನೋಡ್ತಾನೆ, ಸೂರ್ಯ ನೋಡ್ತಾನೆ, ಚಂದ್ರ ನೋಡ್ತಾ ಇರ್ತಾನೆ,
ಭಗವಂತ ಹಗಲೆಲ್ಲ ಸೂರ್ಯನೆಂಬ ಕಣ್ಣಿಂದ, ರಾತ್ರಿಯೆಲ್ಲ ಚಂದ್ರ ಕಣ್ಣಿನಿಂದ ನೋಡ್ತಾನೆ ಅಂತಾರೆ. ಅಷ್ಟೇ ಅಲ್ಲ, ವಾಯು ಗಾಳಿ ಕೂಡ ನಮ್ಮನ್ನು ಅಬ್ಸರ್ವ್ ಮಾಡುತ್ತೆ. ಜಲಂ ಅಗ್ನಿ ಆಕಾಶ ಇದೆಲ್ಲ ಗೊತ್ತಿರೋ ಅಂಶಗಳು. ಭೂಮಿ, ನಮ್ಮ ಮನಸ್ಸು, ಅಂತರ್ಮನಸ್ಸು, ಅದು ಯಮಃ ಅಷ್ಟದಿಕ್ಪಾಲಕರಲ್ಲೊಬ್ಬ. ದಿವಾ ಹಗಲು, ರಾತ್ರಿ, ಪ್ರಾತಃ ಅಂದರೆ ಸಾಯಂ ಸಂಧ್ಯಾ ಪ್ರಾತಃ ಸಂಧ್ಯಾ, ಉಭಯಚ ಸಂಧ್ಯೆ ಅಂತ ಹೇಳಿದ್ದಾರೆ. ಎರಡೂ ಸಂಧ್ಯಾಕಾಲಗಳು. ಇವಿಷ್ಟು ನಮ್ಮ ನಡವಳಿಕೆಗಳನ್ನು ನೋಡ್ತಾ ಇರ್ತವೆ. ಅಂದರೆ ಮಕ್ಕಳೇ, ತಿಳ್ಕೊಳ್ಳೋದೇನು ಅಂದರೆ, ಬದುಕಿಗೆ ಏನು ಪಾಠ ಅಂದರೆ, ನಾವು ಯಾರೂ ನೋಡಿಲ್ಲ ಅಂತ ತಪ್ಪು ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು. ಇವಿಷ್ಟು ನಮ್ಮನ್ನು ನೋಡ್ತಾ ಇರ್ತವೆ, ಗಮನಿಸ್ತಾ ಇರ್ತವೆ. ಅದರ ಪ್ರಕಾರ ನಮ್ಮ ಪಾಪ ಪುಣ್ಯಗಳ ಲೆಕ್ಕ ಇರ್ತವೆ ಅನ್ನೋ ತಾತ್ಪರ್ಯ. ತತ್ರ ಚಿತ್ರಾಣಿ ಪಶ್ಯತು. ಆದಿತ್ಯ ಚಂದ್ರ ವನಲಾನಿಲೌ ಚ ದ್ಯೌಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಮನುಜಸ್ಯ ವ್ಯವಹಾರಂ ಏತೆ ಸರ್ವೇ ಜಾನಂತಿ ಇತಿ. ಅಂತಿಮಂ ಸುಭಾಷಿತಮಸ್ತಿ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತಾ ಪರೋ ದದಾತೀತಿ ಕುಬುದ್ಧಿರೇಷ ಅಹಂ ಕರೋಮೀತಿ ವೃಥಾಭಿಮಾನಃ ಸ್ವಕರ್ಮ ಸೂತ್ರಗ್ರಥಿತೋ ಹಿ ಲೋಕಃ. ನಮ್ಮ ಕರ್ಮಫಲಗಳ ಬಗ್ಗೆ ಇವರು ಹೇಳಿದ್ದಾರೆ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಕಿಂಚಿತ್ ವ್ಯಾಕರಣಂ ಪಶ್ಯಂತ. ಪರಃ ದದಾತೀತಿ ಪರೋ ದದಾತಿ ವಿಸರ್ಗಸ್ಯ ಉತ್ತಮಸ್ತಿ. ಕುಬುದ್ಧಿಃ ಏಷಾ ಕುಬುದ್ಧಿರೇಷಾ ಇತಿ ವಿಸರ್ಗಸ್ಯ ರೇಫತ್ವಮಸ್ತಿ. ಅಭಿಮಾನಃ ಇತ್ಯುಕ್ತೆ ಅಹಂಕಾರಃ. ಕರೋಮಿ ಇತಿ ಕರೋಮೀತಿ ಸವರ್ಣದೀರ್ಘಸಂಧಿ. ಸ್ವಸ್ಯ ಕರ್ಮ ಸ್ವಕರ್ಮ ತತ್ಪುರುಷ ಸಮಾಸ. ಕರ್ಮ ಶಬ್ದ ಹೇಗಿರುತ್ತೆ? ನಕಾರ ಅಂತ ನಪುಂಸಕಲಿಂಗ. ಕರ್ಮ ಕರ್ಮಣಿ ಕರ್ಮಾಣಿ ಅಂತ ನಡೆಯುತ್ತೆ. ಕರ್ಮನ್ ಶಬ್ದ. ತಾತ್ಪರ್ಯಂ ಪಶ್ಯಾಮಃ. ಸಂತೋಷಸ್ಯ ದುಃಖಸ್ಯ ಕೋಪಿ ದಾತ ನ ಭವತಿ ಪ್ರದಾತ ನ ಭವತಿ. ನಾವು ಅಂದ್ಕೋತೀವಿ, ನನಗೆ ಅವ್ರು ದುಃಖ ಕೊಟ್ಟರು, ಇವರಿನ ಸಂತೋಷ ಆಯಿತು ಅಂತ. ಸುಳ್ಳು ಅಂತ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ. ಸುಖ ದುಃಖಗಳನ್ನು ಯಾರೂ ಕೊಡೋದಿಲ್ಲ. ಅನ್ಯ ದದಾತಿ ಅನ್ನೋದು ಕುಬುದ್ಧಿ, ಬ್ಯಾಡ್ ಮೈಂಡ್. ಇದು ಕೆಟ್ಟ ಬುದ್ಧಿ, ಬೇರೆಯವರು ಕೊಡ್ತಾರೆ ಅನ್ನೋದಕ್ಕೆ. ಅಹಂ ಕರೋಮೀತಿ ವೃಥಾಭಿಮಾನ. ನಾನೇ ಮಾಡ್ತೀನಿ ಅನ್ನೋದು, ಸುಖಕ್ಕೆ ದುಃಖಕ್ಕೆ ನಾನೇ ಕಾರಣ ಅನ್ನೋದು, ಇದು ಅಹಂಕಾರವಾಗ್ತದೆ. ಅಂದರೆ ಸುಖ ದುಃಖವನ್ನು ಬೇರೆಯವರು ಕೊಡೋದು ಇಲ್ಲ, ನಾನೇ ಮಾಡ್ಕೊಳ್ಳೋದು ಅಲ್ಲ. ಹಾಗಾದರೆ ಹೇಗೆ? ಯತಃ ಲೋಕಃ ಸ್ವಕರ್ಮ ಸೂತ್ರಗ್ರಥಿತ ಸ್ವಕರ್ಮ ಫಲಸ್ವರೂಪೇಣ ಯವ ಲೋಕಃ ತಿಷ್ಠತಿ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಷ ಅಹಂ ಕರೋಮೀತಿ ವೃಥಾಭಿಮಾನಃ. ತರ್ಹಿ ಕಿಂ ಸೂತ್ರಂ ಕಿಂ ಲಕ್ಷ್ಯಂ ಕಿಂ? ಅಸ್ಮಾಕಂ ಕೃತಕರ್ಮಣಃ ಫಲಸ್ವರೂಪೇಣ ಏವ ಅಸ್ಮಾಭಿಃ ಅನುಭೋಕ್ತವ್ಯಂ. ಯತಃ ಲೋಕಃ ಸ್ವಕೀಯ ಕರ್ಮಾನುಸಾರಿ ಭವತಿ ಇತ್ಯರ್ಥಃ. ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಷ. ಅದನ್ನೇ ಹೇಳಿದ್ದು. ನಮ್ಮ ಕರ್ಮಾನುಸಾರವಾಗಿ ಅನುಭವಿಸಲೇಬೇಕು. ಉಪ್ಪು ತಿಂದವ ನೀರು ಕುಡಿಲೇಬೇಕು. ಪುಣ್ಯದ ಫಲವನ್ನು ಬಯಸಿದರೆ ಪುಣ್ಯವನ್ನು ಕೆಲಸ ಮಾಡಬೇಕು, ಪಾಪವನ್ನು ಮಾಡಿಕೊಂಡು ಪುಣ್ಯವನ್ನು ಬಯಸಬಾರದು ಅಂತ ಸುಭಾಷಿತವೇ ಹೇಳುತ್ತೆ. ಅದು ತಾತ್ಪರ್ಯ, ಅರ್ಥ. ಇವೆಲ್ಲ ಸುಭಾಷಿತಗಳಲ್ಲಿ ಕೆಲವಷ್ಟು ಕಾಳಿದಾಸ ಬರೆದಿರೋದಿರೋದ್ರಿಂದ ಕವಿ ಪರಿಚಯದಲ್ಲಿ ನಿಮಗೆ ಅಭ್ಯಾಸಕ್ಕಾಗಿ ಕಾಳಿದಾಸ ಕವಿಯ ಪರಿಚಯ ಇದೆ. ಕಾಳಿದಾಸ ಕವಿ ಪರಿಚಯ. ಕಾಳಿದಾಸಸ್ಯ ಕಾಲಃ ಕಃ, ದೇಶಃ ಕಃ, ಆಶ್ರಯದಾತಾರಃ ಕೆ ಇತಿ ತತ್ರ ದತ್ತಂ. ಕವಿಕುಲಗುರು ಕಾಳಿದಾಸ ಇತಿ ಉಕ್ತಂ. ತಸ್ಯ ಕಾಳಿದಾಸಸ್ಯ ಸಪ್ತ ಏವ ಕೃತಯ ರಘುವಂಶಂ ಕುಮಾರ ಸಂಭವಂ ಇತ್ಯಾದಿ ದತ್ತಂ. ಎತತ್ ಸರ್ವಂ ಯೂಟ್ಯೂಬ್ मध्ये ರಕ್ಷಿತಂ ಭವತಿ. ಅನಂತರಮಪಿ ಪಠಿತುಂ ಶಕ್ಯತೆ. ಕವಿ ಪರಿಚಯ ಅಂಕತ್ರಯಸ್ಯ ಪ್ರಶ್ನ ಭವತಿ ಬಾಲಾಃ ಸಮ್ಯಕ್ ಪಠಂತು. ಅಗ್ರೆ ಕಿಂಚಿತ್ ಪುನರ್ಮನನಾರ್ಥಂ. ನೋಡಿ ಮಕ್ಕಳ, 5 ಸುಭಾಷಿತಗಳನ್ನು ಬಹಳ ಶ್ರೇಷ್ಠವಾದದ್ದು. ಬರೇ SSLC ಪರೀಕ್ಷೆಗೆ ಮಾತ್ರ ಅಲ್ಲ, ಜೀವನದ ಪರೀಕ್ಷೆಗಳಿಗೂ ಬೇಕಾಗುವಂಥ ನೀತಿಯನ್ನು ಕೊಟ್ಟಂಥ ಸುಭಾಷಿತಾನಾಂ ಪಠನಂ ಅಸ್ಮಾಭಿಃ ಕೃತಂ ಅಧ್ಯಯನಂ ಕೃತಂ. ಇವುಗಳನ್ನು ನೀವು ಕಂಠಪಾಠ ಮಾಡಬೇಕಾಗತ್ತೆ ಅಂತ ನೆನಪು ಮಾಡಿಕೊಟ್ಟಿದ್ದೇನೆ. 5 ಸುಭಾಷಿತಗಳು. ಪುನರ್ಮನನಕ್ಕಾಗಿ ಕೆಲವು ಸೂಕ್ತೋತ್ತರಂಚಿತ್ವ ಪ್ರಶ್ನೆಗಳನ್ನು ನೋಡಿ. ಅನಲಃ ಅಸ್ಯ ಸಮಾನಾರ್ಥಕ ರೂಪಂ ಇದಂ ಭವತಿ. ತತ್ರ 4 ವಿಕಲ್ಪಾಃ ಸಂತಿ. ತತ್ರ ಕಿಮುತ್ತರಂ? ಕೋಪಿ ವದತಿ ವಾ? ಆಮ್, ಉತ್ತರ ಪಾವಕ ಇತಿ ಸಮೀಚೀನಂ. ಕುಬುದ್ಧಿರೇಷ ಅತ್ರ ವಿಸರ್ಗಸ್ಯ ಅಯಂ ಸಂಧಿ ಭವತಿ. ಸಂಧಿಃ ಇತ್ಯುಕ್ತೆ
रेफादेशः कुबुद्धिः एषा कुबुद्धिरेषा। अग्रे पश्यामः किंचित गृहकार्यं नाम स्वयं छात्रालिकेयु नीवे ಪಾಠ ಮಾಡಿದ ಆಧಾರದ ಮೇಲಿಂದ ನೀವೇ ಇದನ್ನು ಬರಿಬೇಕು. ಒಂದಿಷ್ಟು ಪ್ರಶ್ನೆಗಳನ್ನು ಕೊಡಲಾಗಿದೆ. ಗೃಹ ಕಾರ್ಯಂ ಕೇಶಾಂ ವಿಭೂತಯ ಪರೋಪಕಾರಾಯ ಭವಂತಿ ವಾರಿಮುಚಃ ಕೀದೃಶಂ ಜಲಂ ಪಿಬಂತಿ ಲೋಕಃ ಕೇನ ಗ್ರಥಿತಃ ಭವತಿ ಇತಿ ರೇಖಾಂಕಿತ ಪದಂ ಅವಲಂಬ್ಯ ಪ್ರಶ್ನ ನಿರ್ಮಾಣಂ ಕುರುತ ಇತಿ अस्ति। धर्मः नरस्य वृत्तं जानाति परोपकाराय सतां विभूतया तत्र रक्तवर्णेन कृतस्य स्थाने भवतां प्रश्नसूचकस्य योजनं कुर्वन्तु इति तादृशः प्रश्नः। अग्रे तृतीयः प्रश्नः कवेः परिचयं कालिदासस्य यथा दत्तं पुनः गृहे लिखन्तु कालिदासस्य कविपरिचयविषये सर्वेषां श्लोकानां तात्पर्यं लिखत। ನಿಮ್ಮ ಮಾತೃಭಾಷೆಯಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಅದರ ತಾತ್ಪರ್ಯ ಸಮರಿಯನ್ನು ಬರಿಬೇಕಾಗತ್ತೆ। ಪಂಚಮ ಪ್ರಶ್ನಾಂತಿಮಃ ಲಘೂತ್ತರಂ ಲಿಖತ ಇತಿ ನರಸ್ಯ ವೃತ್ತಂ ಕೆ ಜಾನಂತಿ ಇತಿ ಕಾಳಿದಾಸಸ್ಯ ಕೃತಯಃ ಕಾಹ ಇತಿ। ಆರ್ಯವಂದನಾನಿ ಇತಿ ಛಾತ್ರಾः ವದಂತः सन्ति पश्यन्तु छात्राः ಕಂಠಪಾಠಾರ್ಥಂ अस्ति। ಅಗ್ರೆ ನಮ್ಮ ರಾಜ್ಯದ ಶ್ರೇಷ್ಠ ಸಂಗೀತ ಸಂಸ್ಕೃತ ವಿದ್ವಾಂಸರಾದ ಛಾಯಾಪತಿಗಳು ಹಾಡಿದ್ದಾರೆ. ಆ ಹಾಡನ್ನು ನಿಮಗೆ ಕೇಳಿಸ್ತೇವೆ. ಅಂದರೆ ರಾಗವಾಗಿ ಹಾಡಿದರೆ ಕಂಠಪಾಠ ಮಾಡೋದಕ್ಕೆ ಅನುಕೂಲವಾಗುತ್ತೆ ಅನ್ನೋದು ಛಾಯಾಪತಿಗಳು ಕೊಟ್ಟಿದ್ದು. ಅದನ್ನು ನಿಮಗೆ ಮುಂದೆ ಕೇಳಿಸ್ತೇನೆ. ಅದನ್ನು ಕೇಳಿಸ್ಕೊಂಡು ಕಂಠಪಾಠ ಮಾಡಿ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನಪ್ರಧಾನಂ ಪಿಬಂತಿ ನದ್ಯಃ ಸ್ವಯಮೇವ ನಾಂಭಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನಾದಂತಿ ಸಸ್ಯಂ ಖಲು ವಾರಿವಾಹಾಃ ಪರೋಪಕಾರಾಯ ಸತಾಂ ವಿಭೂತಿಃ ಕ್ಷಾರಂ ಜಲಂ ವಾರಿಮುಚ ಪಿಬಂತಿ ತದೇವ ಕೃತ್ವಾ ಮಧುರಂ ವಮಂತಿ ಸಂತಸ್ತಥಾ ದುರ್ಜನ ದುರ್ವಚಾಂಸಿ ಪೀತ್ವಾ ಚ ಸೂಕ್ತಾನಿ ಸಮುದ್ಗಿರಂತಿ ಆದಿತ್ಯ ಚಂದ್ರಾವನಲಾನಿಲೌ ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ಸುಖಸ್ಯ ದುಃಖಸ್ಯ ನ ಕೋಪಿ ದಾತಾ ಪರೋ ದದಾತೀತಿ ಕುಬುದ್ಧಿರೇಷಾ ಅಹಂ ಕರೋಮೀತಿ ವೃಥಾಭಿಮಾನಃ ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ। प्रिय छात्रा एतावत् पर्यन्तं सुभाषितानि इति पाठस्य सारांशः ज्ञातः, व्याकरणांशः ज्ञातः। इतोपि अग्रे आचार्याः आगत्य भिन्नभिन्नपाठान् पाठयन्ति बोधयन्ति च। कृपया एतस्य प्रयोजनं प्राप्नुवन्तु इति तावत् शुभमस्तु।